Sri Vidyamanya Vidya Kendra, building tomorrow, shaping the young into responsible, successful, global citizens. ಯುವ ಲೈವ್ನ ಆತ್ಮೀಯ ವೀಕ್ಷಕರಿಗೆ ಟ್ರೆಜರ್ ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೃಷಾಂಕ. ರಾಜ್ಯ ಸರ್ಕಾರ ಟಿಪ್ಪು ಜಯಂತಿನ ಆಚರಿಸ್ತೀವಿ ಅಂತ ಪಟ್ಟು ಹಿಡಿದು ಕೂತಿದೆ. ಅದರ ಹಿಂದೆ ನಿಂತಿರೋ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ಟಿಪ್ಪು ಒಬ್ಬ ದೇಶ ಪ್ರೇಮಿನೋ, ಅವನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನೋ, ಅಥವಾ ಅವನೊಬ್ಬ ಮತಾಂಧ ಕ್ರೂರಿಯೋ, ಇಸ್ಲಾಮನ್ನ ಭಾರತದಲ್ಲಿ ಸ್ಥಾಪಿಸಲು ಹೊರಟಂತ ಒಬ್ಬ ಇಸ್ಲಾಮಿಕ್ ಮೂಲಭೂತವಾದಿಯೋ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಅವರ ಮೂಲ ದಾಖಲೆಗಳಲ್ಲಿ ಹುದುಗಿದ್ದ ಟಿಪ್ಪು ಅನ್ನೋ ಪುಸ್ತಕ ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುತ್ತೆ. ಟಿಪ್ಪು ಬಗ್ಗೆ ಇರುವ ಶ್ಲಾಘನೆಗಳೇನು ಅಂತಂದ್ರೆ, ಅವನು ರೈತರಿಗೆ ಸಹಾಯ ಮಾಡ್ದ, ಅಲ್ಲೆಲ್ಲೋ ಕಾಲುವೆ ಕಟ್ಟದ, ಕಬ್ಬು ಬೆಳೆಸ್ದ, ಇತ್ಯಾದಿ ಇತ್ಯಾದಿ. ಯಾವುದೇ ಒಬ್ಬ ರಾಜ ಅಥವಾ ಯಾವುದೇ ಒಬ್ಬ ಸ್ಟ್ರೀಟ್ ರೌಡಿ ಕೂಡ ತನ್ನ ಮನೆಯನ್ನು ಅತ್ಯಂತ ಚೆನ್ನಾಗಿ ಇಟ್ಕೊಂತಾನೆ. ಕಸ ಗುಡಿಸ್ತಾನೆ, ಸೋಫಾ ಇಡ್ತಾನೆ, ಮನೇಲಿ AC ಇಟ್ಕೊಂತಾನೆ. ಅದೇ ತರ ಟಿಪ್ಪು ಕೂಡ ತನ್ನ ರಾಜ್ಯಕ್ಕೆ ರೆವೆನ್ಯೂ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಿಷ್ಟು ಕೆಲಸಗಳನ್ನ ಮಾಡ್ದ. ಅದು ಎಲ್ಲರೂ ಮಾಡ್ತಾರೆ. ರಾವಣನ ಲಂಕೆಯು ಕೂಡ ಶ್ರೀಮಂತವಾಗಿತ್ತು. ರಾವಣ ಯಾಕೆ ರಾಕ್ಷಸನಾದ? ಯಾಕಂದ್ರೆ ಅವನ ಕೆಲಸಗಳಿಂದ, ಅವನ ಮನಸ್ಥಿತಿಯಿಂದ. ಅದೇ ತರ ಟಿಪ್ಪು ಯಾಕೆ ನಮಗೆ ಸ್ವಾತಂತ್ರ್ಯ ವೀರನಲ್ಲ, ಅವನೊಬ್ಬ ರಾಕ್ಷಸ, ಅವನೊಬ್ಬ ಮತಾಂಧ ಅನ್ನೋದನ್ನ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಚಿದಾನಂದ ಮೂರ್ತಿಯವರು ಈ ಪುಸ್ತಕವನ್ನ 3-4 ಭಾಗ ಮಾಡಿದ್ದಾರೆ ಕಂಟೆಂಟ್ಗಳಲ್ಲಿ. ಮೊದಲನೇದು, ಯಾವ್ಯಾವ ಇತಿಹಾಸಕಾರರು, ಯಾವ್ಯಾವ ಲೇಖಕರು ಟಿಪ್ಪು ಬಗ್ಗೆ ಏನೇನು ಹೇಳಿದ್ದಾರೆ ಅಂತ. ಅದಾದ್ಮೇಲೆ ಟಿಪ್ಪು ಸ್ವತಃ ತನ್ನ ಬಗ್ಗೆ ತಾನು ಏನ್ ಬರ್ಕೊಂಡಿದ್ದ ಅಂತ. ಆಮೇಲೆ ಅವ್ರ ಅಭಿಪ್ರಾಯಗಳು, ಹೀಗೆ ಎಲ್ಲ ಬರುತ್ತೆ. ಈಗ ಮೊದಲಿಗೆ ಟಿಪ್ಪು ತನ್ನ ಬಗ್ಗೆ ಏನ್ ಬರ್ಕೊಂಡಿದ್ದ, ಅವನ ಪತ್ರಗಳೇನು, ಅವನು ಯಾರ್ಯಾರಿಗೆ ಏನೇನು ಪತ್ರ ಬರೆದಿದ್ದ ಅನ್ನೋದು ನಾವು ಬಹಳ ಮುಖ್ಯವಾಗಿ ನೋಡ್ಬೇಕು. ಯಾಕೆ ಅಂತಂದ್ರೆ, ಯಾವುದೇ ವಿಷಯವನ್ನ, ಸಂವಿಧಾನವನ್ನ ತಿಳ್ಕೊಬೇಕು ಅಂದ್ರೆ ಸಂವಿಧಾನವನ್ನೇ ಓದ್ಬೇಕು. ಸಂವಿಧಾನ ಓದುವಂತ ಯಾರೋ ಪೂರ್ವಾಗ್ರಹ ಪೀಡಿತರು ಬರೆದಿರೋ ಪುಸ್ತಕಗಳನ್ನು ಓದಿದ್ರೆ ನಮಗೆ ಪೂರ್ವಾಗ್ರಹ ಪೀಡಿತರಾಗಿ ನಾವು ಯೋಚನೆ ಮಾಡ್ತೀವಿ. ಅಥವಾ ರಾಮಾಯಣದ ಬಗ್ಗೆ ಯಾರೋ ಏನೋ ಬರ್ದಿರ್ತಾರೆ, ಅದನ್ನ ನಾವು ಓದಬಾರ್ದು. ಮಹಾಭಾರತದ ಬಗ್ಗೆ ಬೇರೆ ಯಾರೋ ಏನೋ ಓದ್ಬಾರ್ದು. ನಾವು ಮೂಲ ಕೃತಿಗಳನ್ನು ಓದ್ಬೇಕು. ಅದೇ ತರ ಟಿಪ್ಪು ಬಗ್ಗೆ ಯಾರೋ ಹೊಗಳು ಬರ್ದಿದ್ದನ್ನು ನಾವು ಓದ್ಬೇಕಾಗಿಲ್ಲ. ಟಿಪ್ಪುನೇ ಸ್ವತಃ ತನ್ನ ಪತ್ರಗಳಲ್ಲಿ ಏನ್ ಬರ್ಕೊಂಡಿದ್ದ ಅನ್ನೋದನ್ನ ನಾವು ನೋಡೋಣ. ಅವನು 14/12/1788 ಕಲ್ಲಿಕೋಟೆಯ ಸೇನಾಧಿಪತಿಗೆ ಪತ್ರ ಬರೀತಾನೆ. ಮೀರ್ ಹುಸೇನ್ ಅಲಿಯನ್ನು 2 ಅಂಗರಕ್ಷಕರೊಡನೆ ಕಳಿಸುತ್ತಿದ್ದೇನೆ. ನೀನು ಆತನ ಜೊತೆಗೂಡಿ ದೈವದಲ್ಲಿ ನಂಬಿಕೆ ಇಲ್ಲದ ಎಲ್ಲಾ ನಾಸ್ತಿಕರನ್ನು ಬಂಧಿಸಿ ಕೊಲ್ಲಬೇಕು. ಯಾರನ್ನ ಬಂಧಿಸಿ ಕೊಲ್ಲಬೇಕು? ನಾಸ್ತಿಕರನ್ನ. ನಾಸ್ತಿಕರನ್ನು ದೇವರಲ್ಲಿ ನಂಬಿಕೆ ಇರೋರು ಅಂತಲ್ಲ, ಅಲ್ಲಾಹನಲ್ಲಿ ನಂಬಿಕೆ ಇಲ್ಲದವರು, ಅವರನ್ನ, ನಾನ್ ಬಿಲೀವರ್ಸ್ ಯಾರಿದ್ದಾರೆ ಅವರನ್ನ ನೀನು ಕಂಡು ಹಿಡಿದು ಅವರನ್ನ ಬಂಧಿಸಿ ಕೊಲ್ಲಬೇಕು. 20 ವರ್ಷಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಸೆರೆಮನೆಯಲ್ಲಿ ಇಡಬೇಕು. 20 ವರ್ಷಕ್ಕಿಂತ ಕಡಿಮೆ ಇದ್ದವ್ರನ್ನ ಯಾಕೆ ಸೆರೆಮನೆಯಲ್ಲಿ ಇಡಬೇಕು ಅಂದ್ರೆ, ಅವ್ರನ್ನ ಮತಾಂತರ ಮಾಡಿ ಅವರ ಮನಸ್ಸನ್ನ ಬದಲಾಯಿಸಿ ಅವ್ರನ್ನ ಇಸ್ಲಾಮಿಕ್ ತರಬಹುದು ಅಂತ. ಆದ್ರೆ 20 ವರ್ಷಕ್ಕಿಂತ ಮೇಲ್ಪಟ್ಟ 5,000 ಜನರನ್ನ ಹಿಡಿದು ಕೊಲ್ಲಬೇಕು, ಮರಗಳಿಗೆ ನೇಣು ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ 20 ವರ್ಷ ಆದ್ಮೇಲೆ ಮನಸ್ಸು ಸ್ಥಿರವಾಗಿರುತ್ತೆ. ಇವ್ರು ಹೇಳುವ ಮತಾಂಧ ಕೆಲಸಗಳನ್ನ ಅಥವಾ ಮತಾಂತರಗೊಳ್ಳಲು ಒಪ್ಪದೇ ಇರುವ ಮನಸ್ಥಿತಿ ಬಂದಿರತ್ತೆ. ಹಾಗಾಗಿ ಯಾರು 20 ವರ್ಷ ದಾಟಿದೆ ಅವ್ರನ್ನ ನೇಣಿ ಹಾಕಿ ಕೊಲ್ಲಬೇಕು. ಎಷ್ಟು ಜನನ? 5,000 ಜನನ ಕೊಲ್ಲಬೇಕು ಕಲ್ಲಿಕೋಟೆಯಲ್ಲಿ ಅಂತ ಒಂದೊಂದು ಪತ್ರ ಬರೀತಾನೆ. ಅದಾದ್ಮೇಲೆ ಆ ಸೇನಾಧಿಪತಿ ಅಂದ್ರೆ ಇವ್ನು ಯಾರನ್ನ ಕಳಿಸಿರ್ತಾನೋ ಅವನಲ್ಲಿ ಅಲ್ಲಿಗೆ ಹೋಗ್ತಾನೆ. ಕಲ್ಲಿಕೋಟೆ ಇವ್ರ ಕೈವಶ ಆಗತ್ತೆ. ಕೈವಶ ಆದ್ಮೇಲೆ ಇವ್ರು ಏನೇನು ಹೇಳಿದಾನೆ ಆ ಕ್ರೌರ್ಯಗಳೆಲ್ಲ ಅಲ್ಲಿ ನಡೆಯುತ್ತೆ. ಅದಾದ್ಮೇಲೆ ಕೊಡಗೇರಿಯ ಸೇನಾಧಿಪತಿ ಮೀರ್ ಹೈದರ್ಗೆ ಟಿಪ್ಪು ಒಂದು ಆದೇಶ ಕಳಿಸ್ತಾನೆ. ಅಲ್ಲಿನ ರಾಜ ಇಬ್ರು ಯಾರೋ ನಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ, ಅವರಿಬ್ಬರನ್ನ ನೀನು ಕೊಲ್ಲಬೇಕು ಅಂತ. ಅವ್ರನ್ನ ಕೊಲ್ತಾರೆ. ಅದಾದ್ಮೇಲೆ ಶೇಖ್ ಕುತುಬುದ್ದೀನ್ಗೆ 1788 ಡಿಸೆಂಬರ್ 21 ಒಂದು ಪತ್ರ ಬರೀತಾನೆ. ನಿನ್ನ ವರದಿ ಸಿಕ್ಕಿದೆ, ಬಹಳ ಖುಷಿಯಾಗಿದೆ ನನಗೆ. ಸೆರೆ ಸಿಕ್ಕವರಲ್ಲಿ 20 ವರ್ಷಕ್ಕಿಂತ ಮೇಲ್ಪಟ್ಟವ್ರನ್ನೆಲ್ಲ ನೇಣು ಹಾಕಬೇಕು. ಇದು ಇನ್ನೊಂದು ಪತ್ರ. ಅಲ್ಲೂ ಅದನ್ನೇ ಹೇಳಿದಾನೆ ಅವನು. ಇಲ್ಲಿ ಮತ್ತೆ ಹೇಳ್ತಾನೆ, ಬೆಟ್ಟ ಗುಡ್ಡ ಕಾಡು ಮೇಡುಗಳಲ್ಲಿ ಅಡಗಿದ್ದರೆ ಅವರನ್ನು ಹಿಡಿದು ಶಿಕ್ಷಿಸಬೇಕು. ಯಾರು ಅವರೇನು ಶತ್ರುಗಳಾಗಿರ್ಬೇಕು ಅಂತಿಲ್ಲ, ಇಸ್ಲಾಂ ಸ್ವೀಕರಿಸದವರು ಅಂದ್ರೆ ಅವಾಗ ಯಾರು? ಹಿಂದೂಗಳು ಯಾರ್ಯಾರು ಬೆಟ್ಟ ಗುಡ್ಡದಲ್ಲಿ ಔತ್ ಕೂತಿದ್ದಾರೆ ನಮಗೆ ಹೆದರಿ, ಅವ್ರನ್ನೆಲ್ಲ ಹಿಡಿದು ಶಿಕ್ಷಿಸಬೇಕು. ಈ ಕಾರ್ಯವನ್ನು ಮಾಡಲು ನೀನು 2 ಸೇನೆಗಳನ್ನು ಮಾಡ್ಕೊ ಅಂತ ಹೇಳ್ತಾನೆ. ಅದಾದ್ಮೇಲೆ ಪತ್ರ 4ರಲ್ಲಿ ಹೇಳ್ತಾನೆ, ಬಂಧಿತರಾಗಿರುವ 242 ನಾಯರ್ಗಳನ್ನು ಕಳಿಸಿಕೊಟ್ಟಿದ್ದೇನೆ.
ಅವರ ಸ್ಥಾನಮಾನಗಳ ವಿವರ ಪಟ್ಟಿ ಕೂಡ ಇದೆ. ಅವರೆಲ್ಲರನ್ನು ಇಸ್ಲಾಮಿಗೆ ಮತಾಂತರಿಸಿ ಬಳಿಕ ಪುರುಷರಿಗೆ ಬಟ್ಟೆ, ಸ್ತ್ರೀಯರಿಗೆ ಇವೆಲ್ಲ ಬಟ್ಟೆ ಕೊಡಬೇಕು. ನನ್ನ ಉಲ್ಲಂಘನೆಯಾದಲ್ಲಿ, ನನ್ನ ಆಜ್ಞೆಗಳ ಉಲ್ಲಂಘನೆಯಾದಲ್ಲಿ ಯಾರು ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ, ಶಿಕ್ಷೆ ಗುರಿಯಾಗ್ತೀರಾ ಅಂತ. ಅಂದರೆ ಬಂಧಿತರನ್ನ ಇಸ್ಲಾಮಿಕ್ ಕನ್ವರ್ಟ್ ಮಾಡೋದು ಅವನ ಮುಖ್ಯ ಗುರಿಯಾಗಿತ್ತು. ಅದಾದಮೇಲೆ ಅವನು ಒಂದು ಟಿಪ್ಪು ಘೋಷಣೆ ಮಾಡ್ಕೊತಾನೆ. ಏನು ಈ ಕತ್ತಿ ಏನಿದ್ದು, ನನ್ನ ಕತ್ತಿ ಏನಿದ್ದು, ನನ್ನ ಸಾಮ್ರಾಜ್ಯ ಏನು, ನಾನು ಏನು ಅಂತ ಅವನು ಹೇಳ್ತಾನೆ. ನಾನು ಇಷ್ಟರವರೆಗೆ 1 ಲಕ್ಷಕ್ಕೂ ಮೀರಿರುವ ಸೈನಿಕರನ್ನು ಕೊಂದಿರುವೆ. ಟಿಪ್ಪು ಯಾವತ್ತು ಭಾರತದ ಯುದ್ಧ ಹೇಗಾಗತ್ತೆ ಅಂದರೆ ಕ್ಷತ್ರಿಯರ ನಡುವೆ ಆಗ್ತಾ ಇತ್ತು. ಯಾರೋ ಒಂದು ಸೈನ್ಯ ಇನ್ನೊಂದು ಸೈನ್ಯಕ್ಕೆ ಹೋರಾಡ್ತಿತ್ತು. ಸಮುದಾಯ ಡಿಸ್ಟರ್ಬ್ ಆಗ್ತಾ ಇಲ್ಲ, ರೈತ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ, ಕಮ್ಯುನಿಟಿ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಕಮ್ಯುನಿಟಿ ಹಾಗೆ ಉಳಿಯೋದು, ರಾಜ್ಯ ಚೇಂಜ್ ಆಗೋದು. ಈಗ ಹೇಗೆ ಎಲೆಕ್ಷನ್ ಆದಾಗ ವಿಧಾನಸೌಧಕ್ಕೆ ಹೋಗುವ ಅಥವಾ ಪಾರ್ಲಿಮೆಂಟ್ ಹೋಗುವ ಜನ ಚೇಂಜ್ ಆಗಿ ಸರ್ಕಾರ ಮಾಡೋರು ಬದಲಾಗ್ತಾರೋ, ಅದೇ ಥರ ಸಿಂಹಾಸನವನ್ನು ಏರುವವರು ಬದಲಾಗ್ತಾ ಇದ್ರು. ಕಮ್ಯುನಿಟಿಗಳು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಆದರೆ ಟಿಪ್ಪು ಏನು ಮಾಡ್ತಿದ್ದ ಅಂತಂದರೆ ಕಮ್ಯುನಿಟಿಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಇದ್ದ, ಮನೆಗಳನ್ನು ಹೊಡೆದಾಕ್ತಾ ಇದ್ದ, ಹಸುಗಳನ್ನು, ಆಮೇಲೆ ಯಾವ್ಯಾವ ಜಾನುವಾರುಗಳನ್ನು ಸಾಕ್ತಾ ಇದ್ದ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದ, ಜಮೀನುಗಳಿಗೆ ಬೆಂಕಿ ಇಡ್ತಾ ಇದ್ದ. ಅವನು ಕಮ್ಯುನಿಟಿಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದ. ಅವನು ಹೇಳ್ತಾನೆ, ಕಳೆದ 25 ವರ್ಷದಲ್ಲಿ ನಾನು 1 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಕೊಂದಿದ್ದೀನಿ. ಈ ಥರ ಕೊಲ್ಲೋದ್ರಿಂದ ಏನಾಗುತ್ತೆ ಅಂತಂದರೆ ಇಸ್ಲಾಂ ಧರ್ಮದ ಅನುಸಾರ ನನಗೇನೇನು ಸಿಗಬೇಕು ಅಂತಿದ್ದೆಲ್ಲ ಸಿಗತ್ತೆ ಅಂತ. ಇಸ್ಲಾಂ ಧರ್ಮ ಅಂದರೆ ಯಾವುದು? ಕುರಾನ್. ಇಸ್ಲಾಂ ಧರ್ಮ ಅಲ್ಲ, ಇಸ್ಲಾಂ ರಿಲಿಜನ್. ಇವರು ಕನ್ನಡ ಟ್ರಾನ್ಸ್ಲೇಷನ್ಗೆ ಹಾಕಿ ಬಂದಿದ್ದಾರೆ. ಇಸ್ಲಾಂ ರಿಲಿಜನ್ನ ಕುರಾನ್ ಅನ್ನುವ ಗ್ರಂಥ ಏನಿದೆ ಅದು ಏನೇನು ಹೇಳುತ್ತೆ, ನೀನು ಇವ್ರನ್ನೆಲ್ಲ ಕೊಲ್ಲೋದ್ರಿಂದ, ಇಷ್ಟು ಜನರನ್ನ ನಾನ್ ಬಿಲೀವರ್ಸ್, ಇಸ್ಲಾಮನ್ನು ಸ್ವೀಕರಿಸಿದವರನ್ನ ಕೊಲ್ಲೋದ್ರಿಂದ ಏನೇನು ಸಿಗತ್ತೆ ಅಂತ ಕುರಾನ್ ಹೇಳಿದೆ, ಅದೆಲ್ಲ ನನಗೆ ಸಿಗತ್ತೆ ಅಂತ ಅವ್ನು ಗರ್ವದಿಂದ ಬರ್ಕೊಂತಾನೆ ಅವನು 1789ರಲ್ಲಿ. ಅದಾದಮೇಲೆ ಅವನು ಮತ್ತೊಂದು ಕೊಡಂಗೇರಿ ಅಬ್ದುಲ್ ಖಾದಿಗೆ 89 ಮಾರ್ಚ್ 22ಕ್ಕೆ ಒಂದು ಪತ್ರ ಬರೀತಾನೆ. ಅದರಲ್ಲಿ ಟಿಪ್ಪು ಹೇಳ್ತಾನೆ, ಸುಮಾರು 12,000 ನಾಸ್ತಿಕರನ್ನು ಇಸ್ಲಾಮಿಗೆ ಮತಾಂತರಿಸಲಾಗಿದೆ. ನೋಡಿ, ಮಾಸ್ ಕನ್ವರ್ಷನ್ ಅನ್ನೋದು ಯಾವಾಗಲೂ ಇಚ್ಛೆಯಿಂದ ಆಗೋದಿಲ್ಲ. ಈಗ ನಾನು ಒಂದು ರಿಲಿಜನ್ಗೆ, ಕ್ರಿಶ್ಚಿಯಾನಿಟಿಗೋ ಇಸ್ಲಾಮ್ಗೋ ನಾನು ಮನಪೂರ್ವಕವಾಗಿ ಕನ್ವರ್ಟ್ ಆಗ್ತೀನಿ ಅಂತಂದರೆ ಅಲ್ಲಿ ನಾನು ಒಬ್ಬನೇ ಆಗ್ತಾ ಇರ್ತೀನಿ. ಅಲ್ಲಿ ನೀವು ಗುಂಪಾಗಿ ಆಗಕ್ಕಾಗೋದಿಲ್ಲ. ಗುಂಪಾಗಿ ಯಾವಾಗ ಆಗತ್ತೆ ಅಂದರೆ ಇನ್ಫ್ಲೂಯೆನ್ಸ್ ಮಾಡಿದಾಗ, ಒಂದು ಎಮೋಷನಲ್ ಇನ್ಫ್ಲೂಯೆನ್ಸ್ ಆಗಬೇಕು, ಇಲ್ಲ ಅಂದರೆ ಬಲಾತ್ಕಾರ ಆಗಬೇಕು, ಇಲ್ಲ ಅಂದರೆ ಮೋಸ ಮಾಡಬೇಕು. ಈ 3 ಕ್ರಿಶ್ಚಿಯನ್ರು ಮೋಸ ಮಾಡಿ ಮಾಸ್ ಕನ್ವರ್ಷನ್ಸ್ ಮಾಡಿದ್ರು. ಇಸ್ಲಾಮಲ್ಲಿ ಏನು ಅಂದರೆ ಕ್ರಿಶ್ಚಿಯನಲ್ಲಿ ಮಾಸ್ ಕನ್ವರ್ಷನ್ನು ಮೋಸದಿಂದ, ಪ್ರಲೋಭೆಗಳನ್ನು ತೋರಿಸಿ. ಇಸ್ಲಾಮಲ್ಲಿ ಮಾಸ್ ಕನ್ವರ್ಷನ್ ಆಗೋದು ಭಯದಿಂದ, ಕತ್ತಿಯನ್ನು ತೋರಿಸಿ. ಇವನು ಹೇಳ್ತಾನೆ ಟಿಪ್ಪು, 12,000 ನಾಸ್ತಿಕರನ್ನ ಇಸ್ಲಾಮಿಗೆ ಮತಾಂತರಿಸಲಾಗಿದೆ. ಅವರಲ್ಲಿ ಕೆಲವು ಸೈನಿಕರು ನಂಬೂದರಿಗಳು. ಈ ಅಂಶವನ್ನು ಆ ಪ್ರದೇಶದ ಇತರರ ಗಮನಕ್ಕೆ ತರತಕ್ಕದ್ದು. ಅಂದರೆ ನಂಬೂದರಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಪಂಗಡ. ಬ್ರಾಹ್ಮಣರನ್ನೇ ನಾವು ಕನ್ವರ್ಟ್ ಮಾಡಿದೀವಿ ಅನ್ನೋದನ್ನ ನೀವು ಅವಾಗ ತೋರಿಸಿ ಇತರ ಜನಾಂಗದವ್ರಿಗೆ, ಹಾಗಾಗಿ ಅವರು ನಾಳೆ ಕನ್ವರ್ಟ್ ಆಗ್ತಾರೆ ಅಂತ ಟಿಪ್ಪು ಹೇಳ್ತಾ ಇದ್ದಾನೆ. ಆಮೇಲೆ ಜನವರಿ 18, 1790ರಲ್ಲಿ ಸೈಯದ್ ಅಬ್ದುಲ್ ಮಲಕ್ಗೆ ಒಂದು ಪತ್ರ ಬರೀತಾನೆ. ಅದರಲ್ಲಿ ಟಿಪ್ಪು ಹೇಳ್ತಾನೆ, ಪ್ರವಾದಿ ಮಹಮ್ಮದರ ಕೃಪೆ ಮತ್ತು ಅಲ್ಲಾಹನ ದಯೆಯಿಂದ ನಾವು ಕಲ್ಲಿಕೋಟೆಯ 75% ನಾಸ್ತಿಕರನ್ನು ಇಸ್ಲಾಂಗೆ ಮತಾಂತರಿಸಿದ್ದೇವೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಕಲ್ಲಿಕೋಟೆಯ 75% ನಾಸ್ತಿಕರು ಅಂದರೆ ಇಸ್ಲಾಮನ್ನು ನಂಬದವರು, ಅಂದರೆ ಹಿಂದೂಗಳಿರ್ಬೋದು, ಒಂದು ಸ್ವಲ್ಪ ಜನ ಕ್ರಿಶ್ಚಿಯನ್ಸ್ ಇರ್ಬೋದು, ಅವರನ್ನ ಇಸ್ಲಾಂಗೆ ಮತಾಂತರಿಸಿದ್ದೇವೆ. ಕೊಚ್ಚಿಯ ಗಡಿ ಪ್ರದೇಶಗಳಲ್ಲಿ ಇಸ್ಲಾಂಗೆ ಮತಾಂತರಗೊಂಡವರು ಇನ್ನೂ ಕೆಲವರು ಇದ್ದಾರೆ, ಅವ್ರ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ಅವರನ್ನೂ ತಕ್ಷಣವೇ ಮತಾಂತರಗೊಳಿಸಲು ಸಂಕಲ್ಪಿಸಿದ್ದೇನೆ. ಇದನ್ನು ನಾನು ಒಂದು ಧರ್ಮಯುದ್ಧವೆಂದೇ ಪರಿಗಣಿಸುತ್ತೇನೆ. ಜಿಹಾದ್, ಧರ್ಮಯುದ್ಧ ಅಂತ ಇವ್ರು ಹಾಕಿದ್ದಾರೆ, ಅಂದರೆ ಅವರ ಅರೇಬಿಕ್ ಟರ್ಮಲ್ಲಿ ಹೇಳಬೇಕು ಅಂದರೆ ಜಿಹಾದ್ ಎಂದೇ ಪರಿಗಣಿಸಿದ್ದೇನೆ ಅಂತ ಅವನು ಹೇಳ್ತಾನೆ. ಆಮೇಲೆ ಮತ್ತೊಂದು ಪತ್ರ ಇದೆ, ಒಂದು ಜನವರಿ 19ಕ್ಕೆ ಬರೀತಾನೆ, 1790. ಇತ್ತೀಚೆಗೆ ನಾವು ಸುಮಾರು 4 ಲಕ್ಷ ಜನರನ್ನು ಇಸ್ಲಾಮಿಗೆ ಮತಾಂತರಿಸುವ ವಿಷಯದಲ್ಲಿ ಸಾಧಿಸಿದ ಯಶಸ್ಸು ನಿನ್ನ ಗಮನಕ್ಕೆ ಬಂದಿರಬಹುದು. ವಿನಾಶದ ಅಂಚಿಗೆ ತಲುಪಿರುವ ರಾಮನ್ ನಾಯರ್ನ ವಿರುದ್ಧ ದಂಡೆತ್ತಿ ಹೋಗಲು ನಿರ್ಧರಿಸಿಯಾಗಿದೆ. ಅವನನ್ನು ಅವನ ಪ್ರಜೆಗಳ ಸಹಿತ ಮತಾಂತರಗೊಳಿಸಿ ಸಂತೋಷ ಪಡುವವರೆಗೆ ಶ್ರೀರಂಗಪಟ್ಟಣಕ್ಕೆ ವಾಪಸ್ಸು ಹೋಗಲು ನಿರ್ಧರಿಸಿದ್ದೇನೆ. ಇಸ್ಲಾಮಿನ ಮನಸ್ಥಿತಿ ಏನು, ಇಸ್ಲಾಂ ಏನು ಅಂದರೆ ಟಿಪ್ಪುವಲ್ಲಿ ನಾವು ರಿಫ್ಲೆಕ್ಷನ್ ನೋಡ್ಬೋದು ಇಸ್ಲಾಮ್ದು. ಇಲ್ಲಿ ಅಧಿಕಾರವನ್ನು ಗಳಿಸದಷ್ಟೇ ಉದ್ದೇಶ ಅಲ್ಲ, ಅಧಿಕಾರದ ಹಪಾಪಿ ಅಷ್ಟೇ ಅಲ್ಲ ಟಿಪ್ಪುವಿಗಿದ್ದದ್ದು. ಅವನಿಗೆ ಇಡೀ ಸಮುದಾಯವನ್ನು, ಇಡೀ ಭಾರತವನ್ನು ಇಸ್ಲಾಂ ಆಗಿ ಪರಿವರ್ತಿಸಬೇಕು ಅಂತ ಬಹಳ ಆಸೆ ಇತ್ತು ಅವನಿಗೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ರಾಮನ್ ರಾಜ ಯಾರಿದ್ದಾನೆ, ರಾಮನ್ ನಾಯರ್, ಅವನಲ್ಲದೆ ಅವನ ಪ್ರಜೆಗಳನ್ನು ನಾನು ಇಸ್ಲಾಮಿಗೋಸ್ಕರ ಮಾಡಬೇಕು ಅಂತ.
ರಾಮಣ್ಣಯ್ಯರ್ ಯಾರು ಅಂತಂದ್ರೆ ಅವನಿಗೆ ಧರ್ಮರಾಜ ಅಂತ ಹೆಸರಿತ್ತು. ಅವನು ಧರ್ಮ ಪಾಲನೆಯಲ್ಲಿ, ನ್ಯಾಯ ಪಾಲನೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿ, ಬಹಳ ಶ್ರೇಷ್ಠ, ಪಾರದರ್ಶಕ ಅಂತ ಅವನು ಕರಿತಾ ಇದ್ರು. ಅಂತ ರಾಜನನ್ನ ಇವನು ಕೊಂದು ಅವನ ಪ್ರಜೆಗಳನ್ನ ಇಸ್ಲಾಮಿಕ್ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಕೇಶವ ಪಿಳ್ಳೈ, ತಿರುವಂಕೂರಿನಲ್ಲಿ ಕೇಶವ ಪಿಳ್ಳೈ ಅಂತ ಬಹಳ ಕ್ಷತ್ರಿಯ, ಧೈರ್ಯಶಾಲಿ, ಶಕ್ತಿಶಾಲಿ, ಅವನಿಂದಾಗಿ ತ್ರಿವೆಂಡ್ರಂಗೆ ಹೋಗೋದು ತಪ್ಪತ್ತೆ. ಇಲ್ದಿದ್ರೆ ತ್ರಿವೆಂಡ್ರಂ ಕೂಡ ಇವತ್ತು ಸರ್ವನಾಶ ಆಗ್ತಾ ಇತ್ತು. ಆಮೇಲೆ ಬೇರೆ ಇತಿಹಾಸಕಾರರು, ಬೇರೆ ಲೇಖಕರು ಏನು ಹೇಳಿದ್ದಾರೆ ಟಿಪ್ಪು ಬಗ್ಗೆ ಅಂತ ಕೆಲವು ಭಾಗ ಬರುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಬಹಳ ಬೇಜಾರಿನ ಸಂಗತಿ ಏನಂದ್ರೆ, ಇವರಿಗೆ ಪೂರ್ಣಯ್ಯ ಅಂತ ಒಬ್ರು ದಿವಾನ್ರು ಇರ್ತಾರೆ ಟಿಪ್ಪುಗೆ. ಆ ಪೂರ್ಣಯ್ಯನ್ನೇ ಇವರೊಂದ್ಸರಿ ಕೇಳಿರ್ತಾರೆ, ನೀವು ಇಸ್ಲಾಮಿಕ್ ಮತಾಂತರ ಆಗಿ ಅಂತ. ಇದು ಬರೋದು ಇದರಲ್ಲಿ ಜನಪದದಲ್ಲಿ ಬರೋದು. ಈಗ ನಾನು ಹೇಳ್ತಾ ಇರೋದು ವಿಚಾರ, ಜನಪದವನ್ನು ಕೂಡ ನಾವು ಇತಿಹಾಸದ ಬಹುಮುಖ್ಯ ಭಾಗ ಅಂತಾನೆ ಅನ್ಕೊಂತೀವಿ, ದಾಖಲೆಗಳಿಗೆ ಸಂಬಂಧಪಟ್ಟ ಹಾಗೆ. ಆಗ ಪೂರ್ಣಯ್ಯವ್ರಿಗೆ ಬಹಳ ಬೇಜಾರಾಗತ್ತೆ, ಇದೇನು ಟಿಪ್ಪು ಹಿಂಗೆ ಹೇಳ್ಬಿಟ್ನಲ್ಲ. ಆದ್ರೆ ರಾಜ, ನಾನು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಪೂರ್ಣಯ್ಯನವರು ನಾನು ನಿಮ್ಮ ಸೇವಕ ಅಂತ ಹೇಳಿ ಅಲ್ಲಿಂದ ಹೊರಗೆ ಬರ್ತಾರೆ. ಆಮೇಲೆ ಅವರು ಮಹಾರಾಣಿಗೆ, ಆಮೇಲೆ ಬ್ರಿಟಿಷರಿಗೆ ಜೊತೆ ಎಲ್ಲ ಸೇರಿ ಟಿಪ್ಪುವನ್ನ ಕೊಲ್ಲೋದಿಕ್ಕೆ ಅವರು ಕೆಲಸ ಮಾಡಿದ್ರು ಅಂತ ಒಂದು ಮಾತು ಬರುತ್ತೆ. ಇದೇ ಸಮಯದಲ್ಲಿ ಪುಣ್ಯವರ ಮಗಳು, ಅವಳನ್ನ ಟಿಪ್ಪುವಿನ ಅಧಿಕಾರಿಯೊಬ್ಬ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿದ್ಮೇಲೆ ಪುಣ್ಯ ಅವರು ಹೋಗಿ ಹೇಳ್ತಾರೆ, ನನ್ನ ಮಗಳನ್ನ ಇವನು ಅತ್ಯಾಚಾರ ಮಾಡ್ಬಿಟ್ಟ ಅಂತ. ಖಾದಿರ್ ಖಾನ್ ಅಂತ ಅವನು ನದಿ ದಂಡೆ ಮೇಲೆ ಅತ್ಯಾಚಾರ ಮಾಡ್ತಾನೆ. ಆಗ ಟಿಪ್ಪು ಏನ್ ಮಾಡ್ಬೇಕು? ಖಾದಿರ್ ಖಾನಿಗೆ ಶಿಕ್ಷೆ ತಾನೇ ಕೊಡ್ಬೇಕು. ದಿವಾನ್ರ ಮಗಳನ್ನ ನೀನು ಅತ್ಯಾಚಾರ ಮಾಡಿದ್ಯಾ ಅಂತ. ಖಾದಿರ್ ಖಾನ್ಗೆ ಏನು ಹೇಳ್ಬಿಡ್ತಾನೆ ಟಿಪ್ಪು, ನಾಯಿ ತಿಂದ ಎಂಜಲಿನ ಮಡಿಕೆಯನ್ನು ನಾಯಿ ಕೊರಳಿಗೆ ಕಟ್ಟಿ ಅಂತ, ಅಂದ್ರೆ ನೀವು ಅವನಿಗೆ ಕೊಟ್ಬಿಡಿ ಅಂತ ಹೇಳ್ತಾನೆ. ಪೂರ್ಣಯ್ಯ ಅವರು ಪೂರ್ತಿ ಮೆತ್ತಗಾಗಿ ಹೋಗ್ತಾರೆ. ಯಾಕಂದ್ರೆ ಯಾವ ವ್ಯಕ್ತಿ ಮಗಳನ್ನ ಅತ್ಯಾಚಾರ ಮಾಡಿದ್ನೋ ಅವಳಿಗೆ ನಿನ್ ಮಗಳನ್ನ ಕೊಡು ಅಂತ, ಅವನಿಗೆ ಮಗಳನ್ನ ಕೊಡು ಅಂತ ಹೇಳ್ತಿರೋದು. ಅಂದ್ರೆ ಯಾರು ಅತ್ಯಾಚಾರಗೊಂಡ್ಲೋ ಅವಳಿಗೆ ಅತ್ಯಾಚಾರ ಮಾಡಿದವನ ಮೇಲೆ ಎಷ್ಟು ದ್ವೇಷ ಸಿಟ್ಟಿರುತ್ತೆ, ಹೇಗೆ ಮದುವೆ ಆಗಕ್ಕೆ ಸಾಧ್ಯ? ಅದೇ ಟಿಪ್ಪು ಹೇಳ್ತಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಿ ಅಂತ. ಆಮೇಲೆ ಇದರಲ್ಲಿ ಬೇರೆ ಬೇರೆ ಇತಿಹಾಸಕಾರರು ಏನೇನು ಬರೆದಿದ್ದಾರೆ ಅಂತ, ಸೂರ್ಯನಾಥ್ ಕಾಮತ್ರು ಬರೀತಾರೆ ಒಂದ್ ಕಡೆ, ಅದನ್ನ ಇವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. 1799 ವೇಳೆಗೆ ಅಧಿಕಾರಿಗಳಲ್ಲಿ ಒಬ್ರು ಹಿಂದೂಗಳಿರ್ಲಿಲ್ಲ. ಆಮೇಲೆ ಮುಸಲ್ಮಾನರ ಮನೆಗಳಿಗೆ ತೆರಿಗೆ ಇರಲಿಲ್ಲ. ಯಾರಿಗೆ ಮನೆಯ ತೆರಿಗೆ ಕಟ್ಟಕ್ಕಾಗಲ್ವೋ ಅವನು ಮುಸಲ್ಮಾನ ಆಗ್ಬೇಕಿತ್ತು, ಯಾಕಂದ್ರೆ ಮುಸಲ್ಮಾನರ ಮನೆಗೆ ತೆರಿಗೆ ಇಲ್ಲ. ಟಿಪ್ಪುವಿನ ಪರ್ಷಿಯಾ ಪ್ರೇಮ ಎಷ್ಟಿತ್ತು ಅಂದ್ರೆ, ಅವನು ಪರ್ಷಿಯಾವನ್ನ ಆಡಳಿತ ಭಾಷೆ ಅಂತ ಘೋಷಣೆ ಮಾಡಿದ್ದ. ಈಗ ಎಲ್ರು ಆಮೇಲೆ ಕನ್ನಡದ ಪ್ರೇಮಿ ಅಂತೆಲ್ಲ ಹೇಳ್ತಾರಲ್ಲ ಟಿಪ್ಪು, ಅವೆಲ್ಲ ಸುಳ್ಳು. ಅವನು ಬಂದ ಕೂಡಲೇ ಪರ್ಷಿಯಾ ಆಡಳಿತ ಭಾಷೆ ಆಯಿತು. ಆಮೇಲೆ ಎಲ್ಲಾ ನಗರಗಳ ಹೆಸರು ಬಹುತೇಕ ನಾವಿವತ್ತು ಏನೇನು ಕೇಳ್ತಾ ಇದೀವಿ, ದೊಡ್ಡ ದೊಡ್ಡ ನಗರಗಳು, ಮೈಸೂರನ್ನ ನಜರಾಬಾದ್ ಅಂತ ಮಾಡ್ದ, ಕೊಡಗಿಗೊಂದು ಹೆಸರು ಕೊಟ್ಟ, ಎಲ್ಲವನ್ನು ಬದಲಾಯಿಸ್ತಾವನು. ಹಾಗಾಗಿ ಅವನಿಗೆ ಕನ್ನಡ ಪ್ರೇಮ ಏನೂ ಇಲ್ಲ. ಟಿಪ್ಪು ಏನಾದ್ರೂ 1799 ಸಾಯ್ದೆ ಹೋಗಿದ್ದಿದ್ರೆ ಅವನು ಮೈಸೂರಿನ ಹುಲಿ ಆಗ್ತಿರ್ಲಿಲ್ಲ, ನಜರಾಬಾದ್ನ ಹುಲಿ ಆಗ್ತಿದ್ದ. ಯಾಕಂದ್ರೆ ಅವನು ಮೈಸೂರಿಗೆ ನಜರಾಬಾದ್ ಅಂತ ಹೆಸರು ಕೊಟ್ಟಿದ್ದ. ಆಮೇಲೆ ಎಲ್ಲಾ ದೇವಾಲಯಗಳು, ನೀವು ಮೇಲುಕೋಟೆ, ಆಮೇಲೆ ಇಲ್ಲಿ ಶ್ರೀರಂಗಪಟ್ಟಣದ ಅಲ್ಲೊಂದು ದೇವಸ್ಥಾನ, ಇಲ್ಲೆಲ್ಲ ಶೃಂಗೇರಿಗೆ ಅವನು ಒಂಚೂರು ಕಪ್ಪ ಕಾಣಿಕೆ ಈ ಥರಗಳನ್ನು ಕೊಟ್ಟ ಬಿಟ್ರೆ ಬೇರೆ ಎಲ್ಲಾ ದೇವಸ್ಥಾನಗಳನ್ನು ಹಾಳು ಮಾಡಿದಾನ ಅವನು. ಶ್ರೀರಂಗಪಟ್ಟಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಮ್ಗೆ ಇವಾಗ್ಲೂ ಗೊತ್ತಾಗತ್ತೆ ಅದು ದೇವಸ್ಥಾನ ಅಂತ. ಅಲ್ಲಿರೋ ಕಂಬಗಳ ದೇವಸ್ಥಾನ, ಸ್ಟ್ರಕ್ಚರ್ ದೇವಸ್ಥಾನದ್ದು, ಆದ್ರೆ ಅದು ಮಸೀದಿ ಮಾಡಿದಾನ ಅವನು. ಎಲ್ಲಾ ಮಸೀದಿಯ ಆದಾಯಗಳನ್ನ ತಗೊಂಡ ಮಸೀದಿಗಳನ್ನ ಕೆಡವುದ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿದ್ದ ಶತಮಾನಗಳ ಗ್ರಂಥಗಳನ್ನ ತನ್ನ ಕುದುರೆಯ ಲಾಯದ ಹಿಂಡಿ, ಇದು ಹುರುಳಿ ಬೇಯೋದಿಕ್ಕೆ ಅಷ್ಟು ಗ್ರಂಥಗಳನ್ನು ಹಾಕಿ ಅದನ್ನು ಸುಡಿಸ್ದ ಅವನು. ಸೊ ಇಂಥ ಮನುಷ್ಯ, ಅಂದ್ರೆ ಕನ್ನಡದ ಗ್ರಂಥಗಳನ್ನ, ಕನ್ನಡದ ಸಾಹಿತ್ಯವನ್ನು ಸುಡಿಸ್ತಾನಲ್ಲ, ಅವನನ್ನ ಕನ್ನಡ ಪ್ರೇಮಿ ಅಂತಾರಲ್ಲ, ಅವ್ರಿಗೇನು ಹುಚ್ಚಿಡಿದಿದ್ಯಾ ಅಂತ ಒಂದು ಪ್ರಶ್ನೆ ಹೇಳತ್ತೆ. ಹಿಡಿದಿರ್ಬೋದು. ಅದಾದ್ಮೇಲೆ ಅವನಿಗೆ ಎಂಥ ಕ್ರೂರಿಯಾಗಿದ್ದ ಅನ್ನೋದಕ್ಕೆ, ಅವನು ಚಿರಕ್ಕಲ್ ರಾಜ ಅನ್ನೋ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಜನರನ್ನೆಲ್ಲ ಸಾಯಿಸ್ತಾ ಇರ್ತಾನೆ, ಕೊಚ್ಚ ಹಾಕ್ತಾ ಇರ್ತಾನೆ ಟಿಪ್ಪು, ಕಂಡ್ಕೊಂಡವನು ಕೊಲ್ಲೋದು, ಅತ್ಯಾಚಾರ ಮಾಡೋದು ಎಲ್ಲ. ಅವಾಗ ಅವನು ಚಿರಕ್ಕಲ್ ರಾಜ ಕೇಳ್ತಾನೆ, ನೋಡಪ್ಪ ನೀ ಇಷ್ಟೆಲ್ಲ ಹೊಡಿತಾ ಇದೆಯಾ, ಕೊಲ್ತಾ ಇದೆಯಾ, ನಿಂಗೆ ನಾವು ದುಡ್ಡು ಕೊಟ್ಬಿಡ್ತೀನಿ, ಆಕ್ರಮಣ ನಿಲ್ಲಿಸು, ನಾನು ನಿಮಗೆ ಏನೋ ಅದು ಕಪ್ಪ ಕಾಣಿಕೆನೋ ಅಥವಾ ನಿಮಗೇನೋ ಕೊಟ್ಟು ನಿಮ್ಗೆ ಸಂತೋಷ ಮಾಡಿ ಕಳಿಸ್ತೀನಿ ಅಂತ. ಅವಾಗ ಟಿಪ್ಪು ಅಂತಾನೆ, ನೀನು ಇಡೀ ಪ್ರಪಂಚ ಕೊಟ್ಟರು ನಾನು ಯುದ್ಧ ಮಾಡೋದು ನಿಲ್ಲಿಸಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಇಲ್ಲಿರೋ ನಾಸ್ತಿಕರನ್ನೆಲ್ಲ, ಅಂದ್ರೆ ಯಾರ್ಯಾರು ಇಸ್ಲಾಂ ಸ್ವೀಕರಿಸಿಲ್ವೋ, ಹಿಂದೂಗಳೆಲ್ಲ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಇಸ್ಲಾಮಿಕ್ ತಗೊಂಡು ಹೋಗೋದಕ್ಕೆ ನಾನು ಯುದ್ಧ ಮಾಡ್ತಿರೋದು, ನನಗೇನು ದುಡ್ಡು ಬೇಕು ಅಂತಿಲ್ಲ. ಇದು ಟಿಪ್ಪು ಹೇಳಿರೋ ಮಾತಿದು. ಅದನ್ನ ಎಂ.ಆರ್. ನರಸಿಂಹರಾವ್ ಅವರು ತಮ್ಮ ಪುಸ್ತಕಗಳಲ್ಲಿ ಬರೆದಿದ್ದಾರೆ.
ಆಮೇಲೆ ಟಿಪ್ಪು ಮಂಗಳೂರಿನ ಅಂದರೆ ಕೆನರಾ ದಕ್ಷಿಣ ಕನ್ನಡದ ಈ ಕೋಸ್ಟಲ್ ಕರ್ನಾಟಕ ಏನಿದೆ ಅಲ್ಲಿನ ಕ್ರಿಶ್ಚಿಯನ್ರ ಮೇಲೂ ತುಂಬ ದಬ್ಬಾಳಿಕೆ ಮಾಡಿದ್ದಾನೆ. ಅವನು ಇಡೀ ಸೈನ್ಯವನ್ನು ಕಳಿಸಿ ಆಕ್ರಮಣ ಮಾಡಿದಾಗ ಸುಮಾರು 25 ಚರ್ಚ್ಗಳನ್ನು ನೆಲಸಮ ಮಾಡ್ತಾನೆ. ಬರೀ ಒಡೆಯಲ್ಲ, ನೆಲಸಮ ಮಾಡ್ತಾನೆ. ಕೆಲವು ಚರ್ಚ್ಗಳ ಮೇಲೆ ಆ ಚರ್ಚಿನ ಅವಶೇಷಗಳಿಂದ ಮಸೀದಿಗಳನ್ನ ಕಟ್ತಾನೆ. ಕೆಲವರು ಹೇಳ್ತಾರೆ 60,000 ಅಂತ, ಇನ್ನು ಕೆಲವರು 80,000 ಅಂತಾರೆ. ಅಷ್ಟು ಜನರನ್ನ, ಅಂದರೆ ಸಾಮಾನ್ಯ ಜನರು, ಅವರೇ ಸೈನಿಕರಲ್ಲ, ಸುಮಾರು 80,000 ಜನರನ್ನ ಕೈದಿಗಳ ಕರ್ಕೊಂಡು ಹೋಗ್ತಾನೆ ಅವನು. ಎಲ್ಲಿಗೆ? ಶ್ರೀರಂಗಪಟ್ಟಣಕ್ಕೆ. ಎಲ್ಲಿಂದ? ದಕ್ಷಿಣ ಕನ್ನಡದಿಂದ. ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ಜನ ಸಾಯ್ತಾರೆ ದಾರಿ ಮಧ್ಯ. ಗರ್ಭಿಣಿಯರು ಸಾಯ್ತಾರೆ, ಮಕ್ಕಳು ಸಾಯ್ತಾರೆ, ವಯಸ್ಸಾದವ್ರು ಸಾಯ್ತಾರೆ. ಆದರೂ ಅವ್ರ ಕ್ರೌರ್ಯ ನಿಲ್ಲೋದಿಲ್ಲ, ಎಳ್ಕೊಂಡು ಹೋಗ್ತಾರೆ. ಸುಮಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ. ಅಲ್ಲಿ ತಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಸೆರೆಮನೆಯಲ್ಲಿ ಇಡ್ತಾನೆ. ಆಮೇಲೆ ಟಿಪ್ಪು ಸತ್ತ ಮೇಲೆ ಅಲ್ಲಿಂದ ವಾಪಸ್ ಬರೋರು 10-12,000 ಜನ. ಹೋದವರು 80,000 ಜನ, ಬಂದವರು 12,000 ಜನ. ಈ ಮಧ್ಯದಲ್ಲಿ ಉಳಿದವ್ರು ಕೆಲವರು ಮತಾಂತರ ಆದರು, ಮತಾಂತರ ಆಗಲಿಲ್ಲ, ಮತಾಂತರ ಮಾಡಿದ್ರು. ಇನ್ನು ಕೆಲವ್ರನ್ನ ದಾರಿ ಮಧ್ಯೆನೆ ಕೊಂದ್ರು, ಕೆಲವರೆಲ್ಲ ದೂಡಿದ್ರು ದೊಡ್ಡ ದೊಡ್ಡ ಪ್ರಪಾತಗಳಲ್ಲಿ. ಇವರು ಶ್ರೀರಂಗಪಟ್ಟಣದಲ್ಲೆಲ್ಲ ಈ ಕ್ರಿಶ್ಚಿಯನ್ ಕೈದಿಗಳಿದ್ದಾಗ ಅಲ್ಲೊಬ್ಬ ಇಂಗ್ಲೆಂಡಿನ ಸೈನಿಕನನ್ನು ಕೈದಿಯಾಗಿ ಇಟ್ಟಿರ್ತಾರೆ. ಅವನು ಬರೀತಾನೆ, ಹಸಿವೆಯಿಂದ ಎಷ್ಟೋ ಜನ ಸಾಯ್ತಾ ಇದ್ರು. ಎಲ್ಲಿ? ಸೆರೆಮನೆ ಒಳಗೆ, ಜೈಲೊಳಗೆ. ಸತ್ತ ಮೇಲೆ ಅಲ್ಲೇ ಎಲ್ಲ ಏನು ಮಲಮೂತ್ರ ವಿಸರ್ಜನೆ ಎಲ್ಲ ಅದು ಅಲ್ಲೇ ಆಗ್ತಾ ಇತ್ತು, ಏನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಆ ಮಲದ ಮೇಲೆ ಯಾರು ಸತ್ತು ಬಿದ್ದ ಹೆಣಗಳೇನಿರುತ್ತೆ ಕ್ರಿಶ್ಚಿಯನ್ರದ್ದು, ಆ ಹೆಣದ ಮಾಂಸವನ್ನು ಉಳಿದವ್ರು ತಿಂತಾ ಇದ್ರು. ಯಾಕಂದ್ರೆ ಅನ್ನ ಕೊಡ್ತಾ ಇರಲಿಲ್ಲ ಟಿಪ್ಪು. ಅಂಥ ಸ್ಥಿತಿಯಲ್ಲಿ ಅವನು ಕೆನರಾ ಕ್ರಿಶ್ಚಿಯನ್ಸ್ನ ಇಟ್ಕೊಂಡಿರ್ತಾನೆ. ಆಮೇಲೆ ಮಂಗಳೂರಿನ ಚರ್ಚ್ಗಳನ್ನು ಅವನು ಹೊಡಿತಾ ಬಂದಾಗ 2 ಚರ್ಚ್ಗಳನ್ನ ಅಲ್ಲಿನ ಸ್ಥಳೀಯ ಬಂಟ ಜನಾಂಗ ಮತ್ತು ಜೈನ ಜನಾಂಗ, ಹಿಂದೂಗಳು ಕಾಪಾಡ್ತಾರೆ. ಇವತ್ತಿಗೂ ಕೂಡ 3 ಬಂಟ ಕುಟುಂಬ ಏನಿದೆ, ಆ 3 ಬಂಟ ಕುಟುಂಬನ ಪ್ರತಿ ನವೆಂಬರ್ನಲ್ಲಿ ಕರೆದು ಚರ್ಚ್ಗಳು ಸನ್ಮಾನ ಮಾಡುತ್ತೆ ಮಂಗಳೂರಲ್ಲಿ. ಆಮೇಲೆ ಅಲ್ಲಿ ನೆತ್ತರಕೆರೆ ಅಂತ ಒಂದು ಜಾಗ ಇದೆ, ಅದೆಲ್ಲರಿಗೂ ಗೊತ್ತಿದೆ ಮಂಗಳೂರವ್ರಿಗೆ. ಅಲ್ಲಿ ಟಿಪ್ಪು ಸೈನ್ಯ ಹೋಗಿ ಅಲ್ಲಿನ ಮಹಿಳೆಯರ ಮೇಲೆ ಅತ್ಯಾಚಾರಕ್ಕೆ ಶುರು ಮಾಡುತ್ತೆ, ರೇಪ್ ಮಾಡೋಕ್ಕೆ. ಆಗ ಅಲ್ಲಿನ ಯುವಕರೆಲ್ಲ ತಡಿತಾರೆ, ಪ್ರತಿರೋಧ ಹೊಡೆದಾಗ ಇವ್ರು ಏನು ಮಾಡ್ತಾರೆ, ಆ ಯುವಕರನ್ನೆಲ್ಲ ಕೊಲ್ತಾರೆ. ಎಷ್ಟು ಜನನ ಕೊಲ್ತಾರೆ? 5,000 ಜನನ ಕೊಲ್ತಾರೆ. ಅವನು ಅಷ್ಟು ಜನನ ಕೊಂದ ಕಾರಣ ಇಡೀ ಆ ಕೆರೆ ರಕ್ತದಿಂದ ತುಂಬ ಹೋಗುತ್ತೆ, ಕೆಂಪಾಗುತ್ತೆ. ಹಾಗಾಗಿ ಅದಕ್ಕೆ ನೆತ್ತರು ಕೆರೆ ಅಂತ ಹೆಸರು ಬರುತ್ತೆ. ಇವತ್ತಿಗೂ ಕೂಡ ಅದನ್ನ ನೆತ್ತರ ಕೆರೆ ಅಂತಾನೆ ಕರೀತಾರೆ. ಆಮೇಲೆ ಟಿಪ್ಪು ಅಲ್ಲೇನೋ ಕನ್ನಂಬಾಡಿ ಅಣೆಕಟ್ಟು ಕಟ್ಟದ, ಅದು ಇದು ಅಂತೆಲ್ಲ ಸುಮಾರು ಎಲ್ಲ ಬೋಗಸ್ ಇದೆ. ಅದಕ್ಕೆಲ್ಲ ಇದ್ರಲ್ಲಿ ಉತ್ತರಗಳಿದೆ, ಯಾರು ಕಟ್ಟಿದ್ರು. ಮೊದಲಿಗೆ ಕನ್ನಂಬಾಡಿ ಒಡ್ಡನ್ನ ಕಟ್ಟಿದ್ರ ಬಗ್ಗೆ ಉಲ್ಲೇಖ ಯಾವಾಗಿದೆ? ಟಿಪ್ಪು ಇದ್ದಾಗಲೋ, ಹೈದರಾಬಾದ್ ಇದ್ದಾಗಲೋ, ಅಥವಾ ಅದಕ್ಕಿಂತ ಹಿಂದೆ ಒಡೆಯರ್ ಇದ್ದಾಗಲೋ ಅನ್ನೋದೆಲ್ಲ ನಮಗೆ ಸ್ಪಷ್ಟವಾಗಿದೆ. ಟಿಪ್ಪುವಿನ ಸೈನ್ಯದಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ, ಫ್ರೆಂಚ್. ಅವನು ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕವನ್ನು ಇಂಗ್ಲೀಷಿಗೆ ತಂದಾಗ ಟಿಪ್ಪುವಿನ ಮಗನೇ ಅದಕ್ಕೆ ಪರಿಷ್ಕರಣೆ ಹಾಕಿ ಎಲ್ಲ ಸರಿ ಇದೆ ಅಂತ ಕಳಿಸ್ತಾನೆ ಪ್ರಿಂಟ್ಗೆ. ಆ ಪುಸ್ತಕದಲ್ಲಿ ಬರುವ ಒಂದು ಅಂಶ ಏನು ಅಂದರೆ, ಟಿಪ್ಪುವು ಮಲಬಾರ್ ಪ್ರದೇಶವನ್ನು ಲೂಟಿ ಮಾಡಿ ಗೆದ್ದದ್ದು, ಅಲ್ಲಿದ್ದ 70,000 ಕ್ರಿಶ್ಚಿಯನ್ನರನ್ನು 1,00,000 ಹಿಂದೂಗಳನ್ನು ಬಲಾತ್ಕಾರದಿಂದ ಮತಾಂತರಿಸಿದ. ಕ್ರಿಶ್ಚಿಯನ್ನರನ್ನು ಮತಾಂತರಿಸುವುದು ಅಷ್ಟು ಕಷ್ಟವಾಗಲಿಲ್ಲ. ಆದರೆ ಹಿಂದೂಗಳು ತಮ್ಮ ಧರ್ಮಕ್ಕೆ ಬಲವಾಗಿ ಅಂಟಿಕೊಂಡಿದ್ದರಿಂದ ಅವರ ಶಿಶ್ನ ಛೇದ ಮಾಡಿಸಿ ಗೋಮಾಂಸ ತಿನ್ನಿಸಿ ಅವರನ್ನು ಮುಸ್ಲಿಮರನ್ನಾಗಿ ಮಾಡಿದ. ಅವರೆಲ್ಲರಿಗೂ ಮುಸ್ಲಿಂ ಶಿಕ್ಷಣ ನೀಡಿದ. ಟಿಪ್ಪುವಿನ ಉತ್ಸಾಹ ಬರೀ ಮಲಬಾರಿಗೆ ಸೀಮಿತವಾಗಲಿಲ್ಲ. ಕೊಯಮತ್ತೂರಿನ ನಿವಾಸಿಗಳನ್ನು, ತನ್ನ ಅಪ್ರೀತಿಗೆ ಪಾತ್ರರಾದ ಎಲ್ಲರನ್ನೂ ಮತಾಂತರಿಸಿದ. ತನ್ನ ತಾಯಿಯು ಬುದ್ಧಿವಾದ ಹೇಳದಿದ್ದರೆ ಅವರು ತಮ್ಮ ದಿವಾನ್ ಪೂರ್ಣಯ್ಯನವರನ್ನು ಮತಾಂತರಿಸಲು ಬಲಾತ್ಕರಿಸುತ್ತಿದ್ದ ಅಂತ ಟಿಪ್ಪುವಿನ ಮಗ ಪರಿಷ್ಕರಿಸಿದ ಪುಸ್ತಕದಲ್ಲೇ ಇದೆ. ಆಮೇಲೆ ತನ್ನ ಆಡಳಿತಕ್ಕಿಂತ ಹಿಂದೆ ಇದ್ದ ದೊರೆಗಳ ಎಲ್ಲಾ ಸ್ಮಾರಕಗಳನ್ನು ಧ್ವಂಸಗೊಳಿಸಿದ. ಇದು ಸಾಮಾನ್ಯವಾಗಿ ಮುಸ್ಲಿಂ ದೊರೆಗಳು ಮಾಡದೇ ಇದು. ಎಲ್ಲಿ ತಮ್ಮ ಹಿಂದಿನವರಿಗೆ ಏನೇನೆಲ್ಲ ಇರುತ್ತೆ, ಸ್ಮಾರಕಗಳು, ದೇವಸ್ಥಾನ, ಅದನ್ನೆಲ್ಲ ಅವರು ಧ್ವಂಸಗೊಳಿಸ್ತಾರೆ. ಹಿಂದಿದ್ದೇನು ಇರಬಾರ್ದು, ಜನರಿಗೇನು ನೆನಪಿರಬಾರ್ದು, ಇತಿಹಾಸ ಏನು ಇರಬಾರ್ದು, ನನ್ನಿಂದನೇ ಮುಂದೆ ಎಲ್ಲ ಹೋಗಬೇಕು ಅಂತ. ಮೈಸೂರಿನ ಕೋಟೆ ಹಿಂದೂ ದೇವಾಲಯಗಳನ್ನು ಕೆಡವಿಸಿ ಅದರ ಕಲ್ಲುಗಳಿಂದ ಮೈಸೂರಿನ ಸಮೀಪ ಚಿಕ್ಕ ದಿಬ್ಬದ ಮೇಲೆ ಕೋಟೆ ಕಟ್ಟಿಸಿ ಅದನ್ನು ನಜರಾಬಾದ್ ಎಂದು ಹೆಸರಿಸಿದ. ಅವನು ಹಿಂದಿನ ರಾಜರು ಕಟ್ಟಿದ್ದ ಯಾದವಿ ನುಡ್ಡಿ ಅಂದ್ರೆ ಒಂದು ಜಲಾಶಯ ಕಟ್ಟಿರ್ತಾರೆ ಯದುವಂಶದವರು, ಅದನ್ನ ರೈತರಿಗೆ ತುಂಬಾ ಅನುಕೂಲ ಆಗ್ತಿದ್ರು, ಯದುವಂಶದವ್ರು ಕಟ್ಟಿದ್ರು, ಒಡೆಯರ್ ಕಟ್ಟಿದ್ರು ಅನ್ನೋ ಕಾರಣಕ್ಕೆ ಅದನ್ನು ಧ್ವಂಸ ಮಾಡ್ತಾನೆ. ನರಕ ಚತುರ್ದಶಿ ದಿನ ಮೇಲುಕೋಟೆಯ 800 ಅಯ್ಯಂಗಾರ್ ಕುಟುಂಬಗಳನ್ನು ನಾಶ ಮಾಡಿರೋದು, ಅದೆಲ್ಲ ಬಹಳ ಎಲ್ರಿಗೂ ಗೊತ್ತಿರೋ ವಿಚಾರ. ಆಮೇಲೆ
ಆಂಜನೇಯ ದೇವಸ್ಥಾನದ ಮೇಲೆ ಅವನು ಏನು ಶಾಸನ ಹಾಕಿದ್ದಾನೆ, ಅದ್ರಲ್ಲಿ ನಾನು ಇಸ್ಲಾಮನ್ನು ಸ್ಥಾಪಿಸ್ತೀನಿ, ಕಾಫಿರನ್ನು ಕೊಲ್ತೀನಿ ಅಂತೆಲ್ಲ ಬರೆದಿರೋದು ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಅವನ ಖಡ್ಗದಲ್ಲಿ ಇದು ಕಾಫಿರರಿಗಾಗೇ ಇರುವ ಕತ್ತಿ ಅಂತ, ಅಂದರೆ ಯಾರು ಇಸ್ಲಾಮನ್ನು ಸ್ವೀಕರಿಸಲ್ಲ, ಯಾರು ಇಸ್ಲಾಮೇತರರಿದ್ದಾರೆ ಅವರಿಗಾಗಿ ಇರುವ ಕತ್ತಿ ಅಂತ ಅವನ ಖಡ್ಗದಲ್ಲಿ ಇರೋದು ಗೊತ್ತಿರೋ ವಿಚಾರ. ಮೊನ್ನೆ ಯಾರೋ ಹೀಗೆ ಹೇಳ್ತಾ ಇದ್ರು, ವಿಜಯ್ ಮಲ್ಯ ಟಿಪ್ಪು ಕತ್ತಿ ತಂದ, ಎಲೆಕ್ಷನ್ ಸೋತ. ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಮಾಡಿದ್ರು, ಎಲೆಕ್ಷನ್ ಸೋತರು. ಈಗ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಟಿಪ್ಪು ಜಯಂತಿ ಮಾಡಕ್ ಹೋಗಿದ್ದಾರೆ, ಪಾಪ ಇವ್ರಿಗೇನಾಗುತ್ತೋ ಅಂತ. ಇದು ತಮಾಷೆ ಮಾತಾದ್ರೂ ಒಬ್ಬ ಮತಾಂಧನನ್ನ, ಒಬ್ಬ ಕ್ರೂರಿಯನ್ನ, ಒಬ್ಬ ರಾಕ್ಷಸನನ್ನ ನಾವು ದೊಡ್ಡ ದೊರೆ, ಅವನೊಬ್ಬ ದೇಶಭಕ್ತ, ರಾಜ್ಯಭಕ್ತ, ಕನ್ನಡ ಪ್ರೇಮಿ ಅಂತ ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದು ನಮಗೆ ನಾವು ಮಾಡ್ಕೊಳ್ಳೋ ಅಪಮಾನ, ನಮ್ಮ ಅಸ್ಮಿತೆಯ ಪ್ರಶ್ನೆ. ಅವನು ಕನ್ನಡ ಪ್ರೇಮಿ ಅಂತ ಹೇಳ್ತಾರೆ. ಅವನು ಇದ್ದ ಕಾಲಾವಧಿಯಲ್ಲಿ ಒಂದೇ ಒಂದು ಕನ್ನಡ ಸಾಹಿತ್ಯ ರಚನೆ ಆಗಲಿಲ್ಲ ಅವನ ರಾಜ್ಯದೊಳಗೆ, ಅವನು ಬಿಡಲಿಲ್ಲ ಆಗೋದಿಕ್ಕೆ. ಇಂಥವನನ್ನು ನಾವು ಇವತ್ತು ಕನ್ನಡದ ಕಂದ, ಕನ್ನಡದ ಹುಲಿ, ಮೈಸೂರು ಹುಲಿ ಅಂತೆಲ್ಲ ಕರಿತೀವಿ. ಇಂಥ ಒಬ್ಬ ರಾಕ್ಷಸನನ್ನ, ಕೋಮುವಾದಿಯನ್ನ, ಮೂಲಭೂತವಾದಿಯನ್ನ, ಭಯೋತ್ಪಾದಕನನ್ನ, ಕರ್ನಾಟಕ ಅಥವಾ ದಕ್ಷಿಣ ಭಾರತಕ್ಕೆ ಬಂದ ಮೊದಲ ಇಸ್ಲಾಮಿಕ್ ಭಯೋತ್ಪಾದಕ ಟಿಪ್ಪು, ಇವನ ಉತ್ಸವ ಆಚರಣೆ ಮಾಡಬಾರ್ದು ಅನ್ನೋದು ಈ ಪುಸ್ತಕದಿಂದ ನಮಗೆ ಸಿಗುವ ಮಾಹಿತಿ. ಎಲ್ಲರೂ ತಗೊಳ್ಳಿ ಪುಸ್ತಕ. ಯಾರ್ಯಾರಿಗೆ ಓದಬೇಕು ಪುಸ್ತಕ ಅನ್ಸುತ್ತೋ ನೀವು ಪುಸ್ತಕ ತಯಾರು ಕರೆ ಮಾಡಿ, ನಿಮಗೆ ನಂಬರ್ ಕಾಣಿಸ್ತಾ ಇದೆ, ಅವ್ರು ನಿಮ್ಮ ಪುಸ್ತಕಗಳನ್ನು ಕಳಿಸ್ತಾರೆ. ಓದಿ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದ. ಯುವ ಲೈವ್, ಇದು ನಿಮ್ಮದ್ದೇ ದನಿ.